ಮಗು ಬೀಳ್ತಾ ಇತ್ತು ಸರ್, ನಾವು ಅಡ್ಡ ಏನೋ ಬಕ್ಕೊಂಡು ದೇವ್ರದಿಂದ ಬಚಾವಾದ್ವಿ ಸರ್. ಸರ್ ಇದ್ದಿದ್ದೇ ಒಂದ್ ಗೇಟು ಸರ್. ಈಗ ಜಲಿಯನ್ ವಾಲಾಬಾಗ್ ಕೇಳಿದ್ರಲ್ಲ ಸೇಮ್ ಹಂಗಾಯ್ತು ಸರ್. ಒಂಥರ ಎಲ್ಲ ಸುತ್ತ ಫೆನ್ಸಿಂಗು, ಮುಂದೆ ಒಂದು ಒಳಗಡೆ ಎಂಟ್ರೆನ್ಸ್ ಗೇಟ್ ಇತ್ತು ಸರ್. ಅಲ್ಲಿಂದ ತಪ್ಸ್ಕೊಂಡ್ಬರ್ಬೇಕು, ಬೇರೆ ಆಪ್ಷನ್ ಇರ್ಲಿಲ್ಲ ಸರ್. ಹೌದು ಸರ್. ಸರ್ ಅಲ್ಲಿ ಒಂಥರ ಒಬ್ರಿಗೊಬ್ರು ತಳ್ಕೊಂಡೆ ಬಂದ್ಬಿಟ್ರು ಸರ್. ಸುಮಾರು ಜನ 100-200 ಜನ ಒಂದು ಅಟ್ ಎ ಟೈಮ್ ನುಗ್ತಾ ಇದ್ರು ಸರ್. ಗೇಟ್ ಒಳಗೆ ಸಣ್ಣ ಗೇಟ್ ಬೇರೆ ಸರ್. ಹತ್ತತ್ರ 1000-2000 ಇತ್ತು ಸರ್ ಮಿನಿಮಮ್. ಫುಲ್ಲು ಚೆನ್ನಾಗಿ ಹೌದು ಸರ್. ಹೌದು ಸರ್. ಅವ್ರು 15 ನಿಮಿಷ ಅಂತ ಕಂಟಿನ್ಯೂ ಫೈರಿಂಗ್ ನಡೆದಿದೆ ಸರ್. ನಾವು ಕೆಳಗೆ ಬರೋವರೆಗೂ ಕೇಳಿಸಿದ್ ನಮ್ಗೆ. ಸ್ವಲ್ಪ ಹತ್ರದಲ್ಲಿ ಇದ್ರು ಸರ್, ನಾರ್ಮಲ್ ಆಗಿ ಕಾಣ್ತಾ ಇದ್ರು ವ್ಯಕ್ತಿಗಳು. ಬಟ್ ಅಷ್ಟೇ ನನಗೆ ಇದಾಗಿ ಕಾಣಲಿಲ್ಲ ಸರ್. ನನಗೇನಂದ್ರೆ ಅವ್ರನ್ನ ಕರ್ಕೊಂಡ್ಬರ್ಬೇಕನ್ನೋ ಒಂದು ಇಂಟೆನ್ಷನ್ ಅಷ್ಟೇ ಸರ್ ಇದ್ದಿದ್ದು ಇವ್ರಿಗೆ. ಅಷ್ಟೇ ಸರ್, ಅಷ್ಟೇ. ಅದೊಂದಿರೋದ್ರಿಂದ ಮತ್ತೆ ವಾಪಸ್ ಕರ್ಕೊಂಡು ಬಂದೆ ಸರ್ ಅವ್ರಿಗೆ. ಹಾ ಸರ್. ಇಲ್ಲ ಸರ್, ನಮ್ಮ ವೈಫ್ ಕರ್ಕೊಂಡು ನಮ್ಮ ಮುಂದೆ ಬಂದೆ ಸರ್. ಏನಿಲ್ಲ ಸರ್, ಅವ್ರು ಏನಾಗುತ್ತೋ ಆಗ್ಲಿ, ನನಗೆ ನಮ್ಮವ್ರನ್ನ ಕಾಪಾಡ್ಕೊಂಡ್ ಹೋಗ್ಬೇಕು. ಎಷ್ಟು ಮಂದಿ ಆಗುತ್ತೆ ಅಷ್ಟು ಮಂದಿ ನನ್ನ ಜೊತೆಗೆ ಹೋದೆ ಸರ್ ಹಿಂದೆ. ಬಂದ್ರು ಸರ್ ಅವರು. ಅವ್ರ ಆ ಕಡೆ ಆಪೋಸಿಟ್ ಫೈರ್ ಮಾಡ್ಕೊಂಡು ಬಂದವ್ರು ಸರ್. ಅಪ್ ಟು ಗೇಟ್ ವರೆಗೆ ಬಂದ್ರು ಸರ್. ಹೌದೌದೌದು ಸರ್. ಒಂದು 50-60 ಮೀಟರ್ ದೂರದಲ್ಲಿ ಸರ್, ಮತ್ತೆ ಹೋಗಿ ಕರ್ಕೊಂಡು ಬಂದೆ ಸರ್. ಸುತ್ತಮುತ್ತ ಸುಮಾರು ಜನ ಇದ್ರು ಸರ್. ಅದ್ರಲ್ಲಿ ಹುಡುಕೋದು ಸ್ವಲ್ಪ ಕಷ್ಟನೇ ಆಯ್ತು. ಅದ್ರ ಕುದುರೆಗಳು ಅಡ್ಡ ಬರ್ತಾ ಇದ್ರು ಸರ್ ನಮ್ಗೆ ಅಲ್ಲಿ. ಸೌಂಡ್ ಹೀಗೆ. ಹೌದು ಸರ್. ಹೌದು ಸರ್. ಎಲ್ಲ ಮುಖಿ ಇಷ್ಟೆಲ್ಲ ಮಾಡ್ಕೊಂಡಿದ್ವಿ ಸರ್. ನಿಜ ಸರ್. ಹೌದು ಸರ್. ನಾನು ಲಾಸ್ಟಿಗೆ ಇವ್ರಿಬ್ರು ಹೆಂಗೋ ಮಾಡಿ ಲಾಸ್ಟ್ ಡೌನ್ ಅಲ್ಲಿ ಬರುವಾಗ ಒಂದ್ ಕುದುರೆ ಸಿಕ್ತು ಸರ್. ಅವ್ರಿಗೆ ಹತ್ಸ್ ಕಳ್ಸಿದೆ. ಆಮೇಲೆ ಲಾಸ್ಟ್ ಅಲ್ಲಿ ನನಗೊಂದು ಓಡ್ ಬರ್ತಾ ಇತ್ತು ಸರ್. ಅದನ್ನ ನಾನು ಏನೋ ಮಾಡ್ಕೊಂಡು ಸ್ವಲ್ಪ ತಡೆದು ಅದ್ರಲ್ಲಿ ಲಾಸ್ಟ್ ಅಲ್ಲಿ ಅದನ್ನು ಒಂದು 100-200 ಮೀಟರ್ ಕುದುರೆಗೆ ಬಂದೆ ಸರ್. ಸರ್ ದೇವರ ಆಶೀರ್ವಾದದಿಂದ ಎಲ್ಲ ಬದುಕಿದ್ವಿ ಸರ್ ಸುಮಾರು ಜನ ಇಲ್ಲಿ. ಸುಮಾರು ಕನ್ನಡಿಗರು ಬದುಕಿ ಉಳಿದಿದ್ದಾರೆ ಸರ್ ಸುಮಾರು ಜನ. ಈಗ ನಮ್ಮ ಎಲ್ಲ ಇವರು ಮಿಲಿಟರಿ ಅವ್ರು ಕರ್ಕೊಂಡ್ಬಂದು ಇಲ್ಲಿ ಒಂದ್ ಸೇಫ್ ಪ್ಲೇಸ್ ಅಲ್ಲಿ ಇರ್ತಿದ್ದಾರೆ ಸರ್. ಶ್ರೀನಗರ ಸರ್ಕ್ಯೂಟ್ ಹೌಸ್ ಅಲ್ಲಿ ಸರ್. ಇಲ್ಲಿ ಬಂದು ತುಂಬಾ ಫುಲ್ ಟೈಟ್ ಸರ್. ಅಂಡರ್ ಹೈ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಸರ್. ಸುಮಾರು ಜನ ಬಾಂಬ್ ಸ್ಕ್ವಾಡ್ಸ್ ಎಲ್ಲ ಸುತ್ತಾ ಇದ್ದಾರೆ ಸರ್. ಹೌದು ಸರ್. ನಾವು ಹೋಗಿದ್ದೆ ಮೇಲೆ 3 ಜನ ಸರ್. ಬಟ್ ಎಷ್ಟು ಮಂದಿಗೆ ಆಗುತ್ತೋ ಅಷ್ಟು ಮಂದಿಗೆ ನಾನು ಸೇಫ್ ಮಾಡಕ್ ಟ್ರೈ ಮಾಡಿದೆ ಸರ್. ಇಲ್ಲ ಸರ್, ಅಳ್ತಾ ಇದ್ರು ಸರ್. ಎಲ್ಲರ ಹತ್ರ ಅಳ್ತಾ ಇದ್ಬಿಟ್ರು ಸರ್. ಮತ್ತೆ ಅವರು ಅಳ್ತಾನೆ ಇದ್ರು ಸರ್. ಹೌದು ಸರ್. ಮಿಡಲ್ ಅಲ್ಲಿ ಅವರಿಗೂ ಉಸಿರು ಮೇಲೆ ಆಯ್ತು. ಅಲ್ಲಿ ನೀರು ಕುಡಿಸಿ ಏನೋ ಆಯ್ತು ಸರ್ ಮಿಡಲ್ ಇಳಿಯುವಾಗ. ವಯಸ್ಸಾದವ್ರು ಬೇರೆ. ಅವ್ರು ಹೋಗಿದ್ರಂತ ಅವ್ರಿಗೂ ತುಂಬಾ ಕಾಲ ನೋವು ಸರ್. ಅವ್ರಿಗೆ ಮತ್ತೆ ನಾನು ಅವ್ರಿಗೆ ಹೇಳ್ಕೊಂಬರೋದ್ರೆ ಇನ್ನೂ ಡಿಫಿಕಲ್ಟ್ ಆಗತ್ತೆ ಸರ್. ಇವ್ರಿಗೆ ಏನೋ ಮಾಡಿ ಕರ್ಕೊಂಡ್ ಬಂದೆ ಸರ್. ಬಟ್ ಅವ್ರಿಗೆ ಹೇಳ್ಕೊಂಬರೋದು ಸ್ವಲ್ಪ ಕಷ್ಟನೇ ಆಗ್ತಾ ಇತ್ತು ಸರ್.
ಸರ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ಸರ್ ಅಲ್ಲಿ ಮೇಲೆ ಎಲ್ಲೆಲ್ಲಿ ಸೆಕ್ಯೂರಿಟಿ ಇದೆಯೋ ಇಲ್ಲ ಸ್ವಲ್ಪ ತಿಳ್ಕೊಂಡು ಬಂದ್ರೆ ಅನುಕೂಲ ಸರ್, ಇಲ್ಲಾಂದ್ರೆ ಬರ್ಲಿಕ್ಕೆ ಹೋಗ್ಬಾರ್ದು. ನಿನ್ನೆ ಸಾವು ಮುಂದೆ ಕಣ್ಮುಂದೆ ಹೋಯ್ತು ನೋಡ್ರಿ ಸರ್. ಜಸ್ಟ್ ಒಂದ್ ಸೆಕೆಂಡ್ ಆಯ್ತು ಬುಲೆಟ್ ಬಿದ್ರೆ ನಾನು ಹೋಗ್ತಾ ಇದ್ದೆ ಸರ್ ಅಷ್ಟೇ, ಹಂಗಾಗ್ತಾ ಇತ್ತು. ಅದು ಬೇರೆ ಟಾರ್ಗೆಟ್ ಬೇರೆ ಹುಡುಗರಿಗೆ ಮಾಡ್ತಾ ಇದ್ದಾರೆ ಸರ್, ನಮ್ಮಂತವ್ರಿಗೆ ಯಂಗ್ಸ್ಟರ್ಸ್. ಇಲ್ಲ ಸರ್, ತುಂಬಾ ಪ್ಯಾನಿಕ್ ಆಗಿದ್ದಾರೆ ಸರ್. ಅವ್ರು ಯಾರು ಮಾತಾಡೋ ಇದ್ರಲ್ಲಿ ಕಡೆ ಒಂದ್ ಸಪರೇಟ್ ರೂಮ್ ಅಲ್ಲಿ ಇದ್ದಾರೆ ಸರ್. ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಸುಮ್ಮನೆ. ಇಲ್ಲ ಸರ್, ಅವ್ರು ಆರಾಮ ಕಾಲೆಲ್ಲ ಪೇನ್ ಆಗಿ ಮಲ್ಕೊಂಡ್ಬಿಟ್ರೆ ಸರ್. ನಿನ್ನೆ ಬಿದ್ಬಿಟ್ರು ಸರ್, ಒಂದ್ 8-10 ಸರಿ ಬಿದ್ದಿದ್ದಾರೆ. ಅದಕ್ಕೆ ಕಾಲ್ ಪ್ಯಾನ್ ಆಗಿ ಅಲ್ಲಿ. ಸರ್ ಕಂಟಿನ್ಯೂ ಫೈರಿಂಗ್ ಅಲ್ಲ ಸರ್, ನಾವು ಎಲ್ಲಿ ಮಿಸ್ ಆಗಿ ಬಿಡ್ತದೋ ಬುಲೆಟ್ ಅಂತ ಡೌಟ್ ಇದೆ ಸರ್. ಅಲ್ಲ ಸರ್ ಇವತ್ತು ನೈಟ್ ಅಥವಾ ನಾಳೆ ಬೆಳಿಗ್ಗೆ ರೀಶೆಡ್ಯೂಲ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಸರ್. ಎಸ್ ಸರ್, ಎಸ್ ಸರ್, ಎಲ್ಲಾನು ವ್ಯವಸ್ಥೆ ಮಾಡಿದೆ ಸರ್. ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ನಮ್ಗೆ ಇದು ಹೆಲ್ಪ್ ಮಾಡ್ತಾ ಇದೆ ಸರ್. ಇಲ್ಲ ಸರ್, ವಿಶೇಷ ವಿಮಾನ ಇದು ಮಾಡ್ತಾ ಇದ್ದಾರೆ ಸರ್. ಬಟ್ ನಮ್ದು ಇದ್ದಿದ್ದು ನಾಳೆಗೆ ಸರ್, ಅದನ್ನ ರೀಶೆಡ್ಯೂಲ್ ಮಾಡ್ಕೊಂಡು ಇವತ್ತು ರಾತ್ರಿ ಸಾಯಂಕಾಲ ಬಿಡೋ ವ್ಯವಸ್ಥೆ ಮಾಡಿ.